ಧಾರವಾಡದ KMCಯಲ್ಲಿ ಬಯೋಕೆಮಿಸ್ಟ್ರಿಯಲ್ಲಿ ಸ್ನಾತಕೋತ್ತರ ಪದವಿ, ವೀಣೆಯಲ್ಲಿ ಪ್ರಥಮ ರ್ಯಾಂಕ್ನೊಂದಿಗೆ ವಿದ್ವತ್ ಹಾಗೂ ಡ್ರಾಯಿಂಗ್ನಲ್ಲಿ ಸೀನಿಯರ್ ಗ್ರೇಡ್ ಪಡೆದು ವೀಣಾ ವಾದ್ಯ ಸಂಗೀತದಲ್ಲಿ ಉತ್ಸಾಹಿಗಳನ್ನು ಬೆಳೆಸುತ್ತಿರುವ ಮಣಿಪಾಲದ ಹೆಮ್ಮೆಯ ಕಲಾಸ್ಪಂದನದ ನಿರ್ದೇಶಕಿಯಾಗಿರುವುದು ನಿಮ್ಮಲ್ಲಿನ ಅಪಾರ ಜ್ಞಾನ ಕಲಾ ಪ್ರೌಢಿಮೆಗೆ ಸಾಕ್ಷಿಯಾಗಿರುತ್ತದೆ. ಈ ಸಂಸ್ಥೆಯ ಮೂಲಕ 4,000ಕ್ಕೂ ಹೆಚ್ಚು ವೀಣಾ ಪ್ರದರ್ಶನಗಳನ್ನು ನೀಡುವುದಲ್ಲದೆ ಭರತನಾಟ್ಯ ಹಾಗೂ ಯಕ್ಷಗಾನ ತಂಡಗಳಿಗೆ ವೀಣೆಯಲ್ಲಿ ಬೆಂಬಲವನ್ನು ಒದಗಿಸುವುದರ ಜೊತೆಗೆ ಸಂಗೀತ ಕಲಾಕ್ಷೇತ್ರದಲ್ಲಿ ಅನೇಕ ಕಾರ್ಯಾಗಾರಗಳನ್ನು ಪ್ರಾತ್ಯಕ್ಷಿಕೆಗಳನ್ನು ನಡೆಸಿ ಪದವಿ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ವೀಣೆಯಲ್ಲಿ ಸಂಗೀತ ತರಬೇತಿ ನೀಡಿ ನಿಮ್ಮಲ್ಲಿನ ಅಪಾರ ವಿದ್ವತ್ತನ್ನು ಧಾರೆ ಎರೆದಿದ್ದೀರಿ. ನಿಮ್ಮಲ್ಲಿನ ಅಸಾಧಾರಣ ಪ್ರತಿಭೆಯನ್ನು ಗುರುತಿಸಿ ಪ್ರಶಸ್ತಿಗಳ ಮಹಾಪೂರವೇ ನಿಮ್ಮತ್ತ ಹರಿದು ಬಂದದ್ದು ನಿಜಕ್ಕೂ ಹೆಮ್ಮೆಯ ವಿಷಯ. ಇವುಗಳಲ್ಲಿ 2003ರಲ್ಲಿ APJ ಅಬ್ದುಲ್ ಕಲಾಂ ಅವರಿಂದ ಗೌರವ ಸನ್ಮಾನ ಪಡೆದಿದ್ದು ಅವಿಸ್ಮರಣೀಯವಾಗಿದೆ. ಹೈದರಾಬಾದ್ನ ರವೀಂದ್ರ ಭಾರತಿ ಯುಗಾದಿ ಪುರಸ್ಕಾರ, ಆರ್ಯಪಟ ಪ್ರಶಸ್ತಿ, ವಿಪ್ರಶ್ರೀ ಪ್ರಶಸ್ತಿ, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಭಾರತ ಅವಾರ್ಡ್, ಆಳ್ವಾಸ್ ಗೌರವ ಹೀಗೆ 100 ಪ್ರಶಸ್ತಿಗಳನ್ನು ಪಡೆಯುವುದರ ಜೊತೆಗೆ ವೀಣಾ ವಿನೋದಿನಿ, ವೀಣಾ ವಿಭೂಷಣೆ, ಕಲಾ ಸಿಂಧು ಹೀಗೆ ಹಲವಾರು ಬಿರುದು ಸನ್ಮಾನಗಳನ್ನು ನಿಮ್ಮ ಮುಡಿಗೇರಿಸಿಕೊಂಡಿದ್ದೀರಿ. ನಿಮ್ಮ ವಿದ್ವತ್ ಹಾಗೂ ಅಸಾಮಾನ್ಯ ಪ್ರತಿಭೆಯನ್ನು ಗುರುತಿಸಿ ಮಹಿಳಾ ವೇದಿಕೆಯ ರಜತ ಸಿರಿ ಸಂಭ್ರಮ 2025 ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಆದರದಿಂದ ಗೌರವಿಸುತ್ತಿದ್ದೇವೆ. 25 ಅಲ್ಲ, 50 ಅಲ್ಲ, 100 ಅಲ್ಲ, 152 ಜನ, 154 ಜನರನ್ನು ಕೂರಿಸಿ ಆ ಸಾಹಸ ಈಗ ನೆನ್ಕೊಂಡ್ರೆ ಮೈ ಜುಮ್ಮ ಅಂತದೆ. ಆ ಕಾಲದಲ್ಲಿ, ಆ ಕಾಲ ಅಂದರೆ ಈಗ ಒಂದು 4-5 ವರ್ಷದ ಹಿಂದೆ ಉಡುಪಿಯ ಕೃಷ್ಣ ಮಠದಲ್ಲಿಯೂ ಕೂಡ 108 ವೀಣೆಗಳ ಕಾರ್ಯಕ್ರಮಕ್ಕೆ ನಮಗೆ ಹೆಗಲು ಹೊತ್ತು ಜತೆಗೂಡಿದವರು ಸುಮಂಗಲಿ ಸುಧಾಕರ್ ಹಾಗೂ ಅವರ ಟೀಮ್ಮೇಟ್ಸ್ ಸುಷ್ಮಾ ಆಗಲಿ, ರಮಾ ಆಗಲಿ, ಅವರ ಅಡಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳನ್ನು ತರಬೇತುಗೊಳಿಸಿ, ಯಾಕಂದರೆ ನನ್ನಿಂದ ಒಬ್ಬಳಿಂದ ಸಾಧ್ಯ ಇಲ್ಲ, ಬಟ್ ಅವರು ಜತೆ ಕೂಡಿದರಿಂದಾಗಿ ಅಲ್ಲಿ ಅಷ್ಟು ಚಂದವಾಗಿ ಅದು ವಿಶ್ವವಿಖ್ಯಾತ ಆಯ್ತದು. ಅಲ್ಲಿ ಆದಂತಹ ಸಂಭ್ರಮ ಅದನ್ನು ಸುಮಂಗಲಿ ಸುಧಾಕರ್ ಇತ್ತೀಚೆಗೆ ನನ್ನಲ್ಲಿ ಕೇಳಿಕೊಂಡ್ರು, 25 ವೀಣೆಗಳ ಕಾರ್ಯಕ್ರಮ ನಮ್ಮ ಕೂಟ ಜಗತ್ತಲ್ಲಿ ಮಾಡೋಣ ಅಂತ ಹೇಳಿದೆ. ಖಂಡಿತ ಮಾಡಿ. ಯಾಕೆಂದರೆ ನನಗೆ ಮುಖ್ಯವಾದ ಪ್ರೇರಣೆ ಏನು ಅಂದರೆ, ಅವರು ಅದನ್ನು ನೋಡಿ ತಮ್ಮ ಊರಲ್ಲಿಯೂ ಕೂಡ ಅಷ್ಟು ವೀಣೆಗಳನ್ನು ಅಟ್ಟದಲ್ಲಿಯೋ ಪೂಜೆಗೋ ಇಟ್ಟಂತಹ ವೀಣೆಯನ್ನು ತಮ್ಮ ಜ್ಞಾನವನ್ನು ವೃದ್ಧಿಸಿಕೊಂಡು ವಿದ್ಯೆಯನ್ನು ಕಲಿತ್ಕೊಂಡು ಇಲ್ಲಿ ಮಾಡಿದ್ರಲ್ಲ, ದೊಡ್ಡದಾದ ಚಪ್ಪಾಳೆ. 25 ವೀಣೆಗಳನ್ನು ಮಾಡುವಂಥದ್ದು ಸಾಧಾರಣ ಅಲ್ಲ. ಅದಕ್ಕಾಗಿ ಇಲ್ಲಿ ಮಹಿಳಾ ವೇದಿಕೆಯವರು ಕೂಡ ಅದಕ್ಕೆ ಸಾಥನ್ನು ನೀಡಿದ್ದಕ್ಕಾಗಿ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆಂದರೆ ವೀಣೆ ಒಂದು ಅಪ್ಪಟ ಭಾರತೀಯ ವಾದ್ಯ. ನಾನು ಫಾರಿನರ್ ಆಗಿ ಹುಟ್ಟಿದ್ರು ಕೂಡ ನಾನು ಭಾರತೀಯತೆಯನ್ನು ಮೈಗೂಡಿಸ್ಕೊಂಡು ನಾನು ಸ್ಪ್ಯಾನಿಷ್ ಮಾಧ್ಯಮದಲ್ಲಿ ನನ್ನ ವಿದ್ಯಾಭ್ಯಾಸ ಆದರೂ ಕೂಡ ಇಷ್ಟು ಅಚ್ಚ ಕನ್ನಡವನ್ನು ಮಾತನಾಡಲು ನನ್ನ ತಾಯಿಯೇ ಪ್ರೇರಣೆ. ಹಾಗಾಗಿ ಒಂದು ಸ್ತ್ರೀ ಇದ್ದರೆ ಆ ಮನೆ, ಕುಟುಂಬ. ಈಗ ನಿಮಗೆ ನೋಡಿದಂತೆ ಇವರು ಸುಮಂಗಲಿ ಸುಧಾಕರ್ ಅವರು ಮನೆ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಒಂದು ಊರಿನ ಒಂದು ಪಾಸಿಟಿವಿಟಿಯನ್ನು, ಒಂದು ಧನಾತ್ಮಕ ಎನರ್ಜಿಯನ್ನು ಪಸರಿಸಲು ವೀಣೆಯ ಮೂಲಕ ಸಾಧ್ಯವಾಯಿತು ಅಂತ ಅದಕ್ಕೆ ಪ್ರೇರಣೆಯಾಗಿ ನಾನಿದ್ದದ್ದು ಗುರು ನರಸಿಂಹ ದೇವರ ಒಂದು ಶಕ್ತಿ ಅಂತ ಕಾರಣ. ಹಾಗೂ ನನಗೆ ಗೊತ್ತಿಲ್ಲದೆ ಈಗ ಸನ್ಮಾನ ಕೂಡ ಆಯಿತು. ಸನ್ಮಾನ ವೇದಿಕೆಯಿಂದ ಮಾತ್ರವಲ್ಲದೆ ತನ್ನ ಒಂದು ಗುರುಗಳನ್ನು ಸನ್ಮಾನಿಸುವ ಸೌಭಾಗ್ಯ ಆಗಬೇಕು ಅಂತ ಅಧ್ಯಕ್ಷರೇ ಸ್ವತಃ ಹೇಳುವುದು. ಹಾಗಾಗಿ ಗುರು ಹಾಗೂ ನಿರ್ಮಲತ್ವದಿಂದ ವಿದ್ಯೆಯನ್ನು ನೀವು ಧಾರೆ ಎರೆದ್ರೆ ಎಲ್ಲೆಲ್ಲಿಯೂ ಅದಕ್ಕೆ ಮನ್ನಣೆ ಇದೆ ಎಂದು ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ಹಾಗೂ ನನ್ನನ್ನು ಹಾಗೂ ಆ ವಿದ್ಯೆಗೆ ಸಲ್ಲಿದ ಸನ್ಮಾನಕ್ಕಾಗಿ ಧನ್ಯವಾದಗಳು.